ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಅಡುಗೆ ಮನೆ ಖುಷಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ತುಂಬ ಈಸಿ ರೆಸಿಪಿ ಇದು. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೆ ಯೂಸ್ ಆಗುತ್ತೆ ಮತ್ತು ಹಾಗೆ ಬೇಗನೆ ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಈ ಥರ ಮೇಲಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಕ್ಯಾರೆಟು ಅಷ್ಟೇ, ಇದ್ರ ಸಿಪ್ಪೆನೇ ರಿಮೂವ್ ಮಾಡ್ಕೋಬೇಕು. ಮೇಲೆಲ್ಲ ಗಲೀಜಿರುತ್ತಲ್ವ. ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ. ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೇಗ ಬಾಯ್ಲ್ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ತೊಗರಿ ಬೇಳೆ, ಮೈಸೂರು ಬೇಳೆ ಎರಡು ಮಿಕ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು ವಿಜಲ್ ಹೊಡ್ಸ್ಕೋಣ. ಹಾಗೆ ನೀರು ನಾನು ತೊಳೆದ್ಬಿಟ್ಟು ಅವೇ ನೀರು ಇಟ್ಕೊಂಡಿದ್ದೀನಿ. ತೊಳೆದು ನೀಟಾಗಿ ಸ್ಟಾರ್ಟಿಂಗೆ ಚೆನ್ನಾಗಿ ತೊಳೆದಿದ್ದೀನಿ. ಇದರಲ್ಲೇ ಅರ್ಧ ಕಪ್ ನೀರು ತೊಗೊಂಡಿದ್ದೀನಿ. ಸಾಕು, ಇವಾಗ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆದರೆ ಸಾಕು. ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಿಂದ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಆಯಿಲ್ ಹಾಕತ್ತಾಯಿದ್ದೀನಿ. ಏನಕ್ಕಂದರೆ ಮೇಲೆ ಉಪ್ಪು ಬರಬಾರ್ದು ಅಂತ. ಇವಾಗ ಮುಚ್ಚಳ ಮುಚ್ಚಿ 2 ವಿಜಲ್ ಹೊಡ್ಕೋಣ. ಇವಾಗ ಗ್ಯಾಸ್ ಆನ್ ಮಾಡ್ಕೋಣ. ಇವಾಗ 2 ವಿಜಲ್ ಆಗಿದೆ. ನೋಡೋಣ ಬೆಂದಿದೆ ಇಲ್ಲ. ಬೆಂದಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬೆಣ್ಣೆ ಥರ ಬಂದ್ಬಿಟ್ಟೈತಿ. ಚೆನ್ನಾಗಿ ಬೆಂದಿದೆ. ನೆನೆಸ್ಕೊಂಡ್ರೆ ಸ್ವಲ್ಪ ಅಡುಗೆ ಮಾಡೋಕ್ಕಿಂತ ಮುಂಚೆ ನೆನೆಸ್ತಿರೆ ಮಗುಚೋದೇ ಬೇಕಾಗಿಲ್ಲ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೋಣ. ಆವಾಗಲೇ ಕಟ್ ಮಾಡ್ಕೊಂಡಿದ್ದೀವಲ್ಲ ಸೋರೆಕಾಯಿ, ಕ್ಯಾರೆಟು ಎರಡು ಹಾಕೋಣ. ಇವಾಗ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ವಿಜಲ್ ಹಾಕ್ಸೋಣ ಅಷ್ಟೇ. ಎರಡು ವಿಜಲ್ ಆಗಿದೆ. ಇವಾಗ ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ನೋಡಿ ಎಲ್ಲಿ ಬೇಳೆನೇ ಕಾಣಿಸ್ಕೊತಾ ಇಲ್ಲ, ಬಿಸಿ ಇದೆ ನೋಡಿ, ಗಿಣ್ಣ ಆಗಿದೆ ಚೆನ್ನಾಗಿ. ಇದಾಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೋಣ. ಇವಾಗ ಒಂದು ಕಡಾಯಿ ಇಟ್ಕೋಣ. ಗ್ಯಾಸ್ ಆನ್ ಮಾಡ್ಕೋಣ. ಇವಾಗ ಎಣ್ಣೆ ಹಾಕೋಣ. ಒಗ್ಗರಣೆಗೆ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀವಿ ನಾವು. ಇವಾಗ ಜೀರಿಗೆ, ಸಾಸಿವೆ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ, ಆ ಈರುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿದ್ದು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ, ಚೆನ್ನಾಗಂದರೆ ಓವರ್ ಬೇಡ. ಸ್ವಲ್ಪ ಕರಿಬೇವು, ಇದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಣ ಎಣ್ಣೆಯಲ್ಲಿ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಆಗುತ್ತೆ ಚೆನ್ನಾಗಿ. ದೊಡ್ಡದಿರೋದೊಂದು ಟೊಮೊಟೊ ಹೆಚ್ಕೊಂಡು ಹಾಕೋತಾ ಇದ್ದೀವಿ. ಹಾಗೆ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೇವೆ, ಅದನ್ನು ಹಾಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅದಕ್ಕೆ ಕ್ಯಾರೆಟ್ ಆದರೂ ಅಷ್ಟೇ ಹೆಲ್ತಿಗೆ ಒಳ್ಳೆಯದು. ಪೆಪ್ಪರ್ ಪೌಡರು ಒಂದು ದೊಡ್ಡ ಸ್ಪೂನಿಂದ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ ಒಂದು ಸಣ್ಣ ಸ್ಪೂನಿಂದ, ಹಾಗೆ ಸ್ವಲ್ಪ ಅರಿಶಿಣ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿದ್ವಿ. ಈಗ ಲಾಸ್ಟಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ನೀವು ಬೇಕಾದರೆ ಹಾಕ್ಕೊಳ್ಳಿ. ಈ ಖಾರ ತಿನ್ನೋರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಮಗೆ ಸ್ವಲ್ಪ ಸ್ಪೈಸಿ ಬೇಕು, ಅದಕ್ಕೋಸ್ಕರ. ನೋಡಿ ಸಾಂಬಾರು ಪುಡಿಯಲ್ಲೂ ಸ್ವಲ್ಪ ಇರುತ್ತೆ. ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಆದರೆ ನಿಮಗೆ ಖಾರ ಆಗುತ್ತೆ, ನೋಡ್ಕೊಂಡು ಹಾಕಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಣ. ಹಸಿ ವಾಸನೆ ಹೋಗಬೇಕು ಎಲ್ಲ ಖಾರದ ಮಸಾಲೆಗಳು. ಫ್ರೆಂಡ್ಸ್, ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ನಾವು ಆವಾಗಲೇ ಹಾಕಿದ್ವಲ್ಲ ಬೇಳೆ ಬೇಯಿಸ್ಬೇಕಾದ್ರೆ, ಆಲ್ಮೋಸ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ನೀವು ಎಲ್ಲ ಸಾರು ರೆಡಿ ಆದಮೇಲೆ ಟೇಸ್ಟ್ ಮಾಡ್ಕೊಂಡು ಹಾಕೋಬೋದು. ಆಲ್ಮೋಸ್ಟ್ ಇದು ಬೆಂದಿದೆ. ಇವಾಗ ಆವಾಗಲೇ ಕುಕ್ಕರಲ್ಲಿ ಬೇಳೆ ತೊಗೊಂಡಿದ್ದೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೋಣ ಇದರಲ್ಲಿ. ನೋಡಿ ಇವಾಗ ಕುಕ್ಕರಲ್ಲೇ ಸ್ವಲ್ಪ ಬೇಯಿಸಿದ್ವಲ್ಲ ಅದರಲ್ಲೇ ನೀರು ಹಾಕೋತಾ ಇದ್ದೀನಿ. ನೋಡಿ ನಿಮಗೆ ಹೆಂಗೆ ಬೇಕು, ತಿಕ್ನೆಸ್ ಆಗಬೇಕಾ, ತೆಳು ಬೇಕಾ ನೋಡಿ, ನಿಮ್ಮ ಚಾಯ್ಸು. ನಮಗೆ ಸಾಕು ಇಷ್ಟೇ. ನೋಡಿ ಇದು ಇಡ್ಲಿಗೆ, ದೋಸೆಗೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ರೈಸ್ಗೆ. ನೋಡಿ ಇವಾಗ ಇಲ್ಲಿ ಬಾಯ್ಲ್ ಆಗ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ಆಲ್ಮೋಸ್ಟ್ ಎಲ್ಲ ಬಾಯ್ಲ್ ಆದಂಗೆ ಇದು. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಆಗಿದೆ. ಇವಾಗ ಇಷ್ಟೇ ಈಸಿ ರೆಸಿಪಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ.
ಬನ್ನಿ ಇವಾಗ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೋಣ, ಸರ್ವ್ ಮಾಡೋಣ. ಮನಸ್ಸಿಟ್ಟು ಅಡುಗೆ ಮಾಡಿದರೆ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.